ಕುತ್ಕೊಂತಿದ್ದಾನೆ. ಅವನಿಗಿದ್ದ ಪರಿಚಯ ಏನು? ಈ ಸಮಾಚಾರ ಎಲ್ಲ ಎಂಕ್ವೈರಿ ಮಾಡಿ ನಂಗೆ ಕೊಡ್ರಿ. ಹಂಗೆ ಸರ್, ಆ ಮುಂತಾಜ್ ಫೋನು ಟ್ರ್ಯಾಪ್ ಮಾಡಿರಿ. ಏನು ಸಮಾಚಾರ ಇದ್ದರೆ ಇಮಿಡಿಯೇಟ್ಲಿ ನಂಗೆ ಕೇಳಬೇಕು. 24 ಗಂಟೆ ಅದೇ ಕೆಲಸದಾಗಿರ್ರಿ. ಎಸ್ ಸರ್, ಓಕೆ ಸರ್. ಹಲೋ, ಮುಮ್ತಾಜ ಮಾತಾಡೋದು? ಹೌದು, ನೀವ್ಯಾರು? ನಾನು ಮಹಾನಂದಿನಿ ಮಾತಾಡ್ತಾ ಇದ್ದೀನಿ. ದುಡ್ಡುಗೋಸ್ಕರ ಬಣ್ಣದ ರತ್ನ ಮಾರೋನು ಅನ್ಕೊಂಡಿದ್ದೆ. ಈ ರೀತಿ ಮೋಸನೂ ಮಾಡ್ತೀಯಾ? ಒಂದು ಕ್ಷಣದಲ್ಲೇ ಅಷ್ಟೊಂದು ಗೌರವ ಕಡಿಮೆ ಆಯ್ತಾ? ನಮಗೋಸ್ಕರ ಹೋರಾಟ ಮಾಡಿ ನಮಗಾಗೆ ಬದುಕು ಅಂತೀರಾ. ನನ್ನ ನಂಬಿಸೋಕೆ ಅಲ್ವಾ ಫೋನ್ ಮಾಡಿದ್ದು? ನಂಬಿಸೋಕ್ಕೋಸ್ಕರ ಅಲ್ಲ, ನಂಬು ಅಂತ ಹೇಳೋಕೆ. ನಾನು ಹೇಳಿದ್ದು ನಂಬಿ ನೀನು ಉದ್ಯೋಗಕ್ಕೆ ಬರ್ತೀಯಂತಾನಲ್ಲ, 4 ಜನಕ್ಕೆ ಉಪಯೋಗ ಬೀಳೋ ನಿನ್ನಂಥ ಹುಡುಗಿ ಬದುಕಬೇಕಂತ. ನಿನಗಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಟೆಂಪ್ಟ್. ಸುಳ್ಳನ್ನ ನಿಜ ಅನ್ಕೊಂಡ್ರೆ ಮೋಸ ಹೋಗ್ತೀಯ, ನಿಜಾನ ಸುಳ್ಳು ಅಂತೇಳಿ ತಿಳ್ಕೊಂಡ್ರೆ ನೀನು ಸಾಯ್ತೀಯ. ಮನುಷ್ಯರಿಗೆ ಶತ್ರುಗಳಿರಲ್ಲ, ಐಶ್ವರ್ಯಕ್ಕೋ ಅಂದಕ್ಕೋ ಇರ್ತಾರೆ. ಆಲೋಚನೆ ಮಾಡ್ಕೋ. ಸಿಗ್ನಲ್ಸ್ ಎಲ್ಲಿಂದ ಬರ್ತಾ ಇದ್ದಾವೆ? ಗೋಲ್ಕೊಂಡ ಸರ್ಕಲಿಂದ ಸರ್. ಓಕೆ ಸರ್. ಮಹಾನಂದಿ ಮುಂತಾಜ್ಲು ಮಾತಾಡ್ಕೊಡೋ ಟ್ರ್ಯಾಪ್ ಮಾಡಿದ್ದೀವಿ. ಇವಾಗ ಮಹಾನಂದಿ ಅದೇ ಆ ಕಾಮ್ರೇಡ್ ಸತ್ಯಂ ಎಲ್ಲಿದ್ದಾನೆ? ಗೋಲ್ಕೊಂಡ ಔಟ್ಸ್ಕರ್ಟ್ಸಾಗಿದ್ದಂಗೆ ಸಿಗ್ನಲ್ ಟ್ರೇಸ್ ಆಗ್ತಾ ಇದ್ದಾವೆ ಸರ್. ಮೇಮ್ ಸಾಬ್ ಆ ಮಹಾನಂದಿನ ತಪ್ಪುಗ ಅರ್ಥ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತಾನೆ. ಹೋಗದೆ ಇಲ್ಲೇ ಇದ್ದು ಅವನ ಕೈಯಲ್ಲಿ ಸಾಯಿ ಅಂತೀಯಾ? ಅಣ್ಣನವರು ನೀವು ಅನ್ಕೊಂಡಂಗೆ ಕೆಟ್ಟೋರು ಅಲ್ಲಮ್ಮ. ಈ ಜನರಿಗೆ ಸಹಾಯ ಮಾಡಕ್ ಬಂದ ಮಾಜಿ ಅಣ್ಣನ್ನೇ ಸಾಯಿಸ್ದ ಅಂದ್ರೆ ಅವನೇನು, ಅವನ ಕೆಲಸ ಏನು ಅಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ನನ್ನ ನಿಲ್ಲಿಸ್ಬೇಡಿ. ಮೇಮ್ ಸಾಬ್ ಕಾಮ್ರೇಡ್ ಸತ್ಯಂ, ಲೊಂಗೋಗು. ನೀನು ಎಲ್ಲಿಗೆ ಹೋಗೋಕ್ಕಾಗಂಗಿಲ್ಲ. ನಿನ್ನ ಪೊಲೀಸರು ರೌಂಡಪ್ ಮಾಡಿದ್ರಿ. 10 ಮರ್ಡರ್, 4 ಲ್ಯಾಂಡ್ ಮೈನ್ಸ್, 1 ಎಕ್ಸಿನ್ ಮೈ ಹತ್ಯಾ ಪ್ರಯತ್ನ. ಈ ಸ್ನೇಹದಾಗಿದ್ದ ಮುದ್ದಾಗಿದ್ದ ನೀನು ಇಷ್ಟು ಸುಲಭ ಸಿಗ್ತಿ ಅಂತ ನಾವು ಅನ್ಕೊಂಡಲೇ ಇಲ್ಲ ಇಷ್ಟವರೆಗೆ. ಸಣ್ಣ ಹುಡುಗನ ಥರ ಮಾತಾಡ್ತಾ ಇದೆಯಾ? ಆ ಹುಡುಗಿನ ರಕ್ಷಣೆ ಮಾಡಿದ್ರೆ ನಾನೇ ಸಿಗ್ತೀನಿ ಅಂತ ಹೇಳಿದ್ನಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ರೈಟೇ. ನಿಜವಾಗಿ ನಿನಗೆ ಆ ಹುಡುಗಿ ಮ್ಯಾಗೆ ಲವ್ ಐತನ್ ಮಾತು. ಕಾಮ್ರೇಡ್ ಸತ್ಯಂ ಅಂದರೆ ಅಲ್ಲಟಪ್ಪನ ಸರ್. ಪಾರಾಮಿಲಿಟ್ರಿಗೆ 10 ಸಾರ್ ಚಿಕ್ಕಿ ಮಾತದೇಗಿಕ್ಕಿ ಓಡೋಗ್ಯಾನೆ. ಅಸಲು ಇವನು ಸಿಟಿಗೆ ಹೇಗೆ ಬಂದಾನೆ? ಇವನ್ ಪ್ಲ್ಯಾನ್ ಏನು? ಎಲ್ಲ ಆ ಕಕ್ಕಿ ಹುಡುಗಿನ ನನ್ನ ಹತ್ರ ಕರ್ಕೊಂಡು ಬನ್ನಿ. ನಾನು ಎದಕ್ಕೆ ಬಂದಿದ್ದೀನೋ ನಿಮ್ಗೆಲ್ಲ ಹೇಳ್ತೀನಿ. ಓಕೆ. ನಮ್ಮ ತಂದೆ ತಾಯಿಗಳು ಗರ್ವ ಬೀಳ್ತಾ ಇದ್ದಾರೆ. ಅವನಿಗೋಸ್ಕರ ಅವನು ಸತ್ರೆ ಸಾವು, ಜನಕ್ಕೋಸ್ಕರ ಸತ್ರೆ ತ್ಯಾಗ. ಪ್ರಪಂಚ ಚರಿತ್ರೆಯಲ್ಲೇ ಇವತ್ತಿನವರೆಗೂ ಜನರ ಮಧ್ಯೆ ಇದ್ದು ಜನರೊಂದಿಗೆ ಮಾಡಿದ ಹೋರಾಟನೇ ಗೆದ್ದಿದೆ. ಜನರಿಗೆ ದೂರ ಇಟ್ಟು ಮಾಡಿದ ಯಾವುದೇ ಹೋರಾಟ ಗೆದ್ದಿಲ್ಲ. ಅದು ಒಳ್ಳೇದಾದ್ರೂ ಕೆಟ್ಟದಾದ್ರೂ. ಅದೇ ಜನರ ಮಧ್ಯೆ ಇದ್ದು ಹೋರಾಟ ಮಾಡಿ ನೆಲ್ಸನ್ ಮಂಡೇಲಾ, ಮಹಾತ್ಮ ಗಾಂಧಿಯವರ ಕಾರಣದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಆ ಚರಿತ್ರೆ ಯಾಕೆ ತಿಳ್ಕೊಳಲ್ಲ? ದೊಡ್ಡವ್ರನ್ನ ಬಿಟ್ಟರೆ ಬಡವ್ರ ಬಗ್ಗೆ ಯಾವ ಚರಿತ್ರೆನೂ ಹೇಳಿಲ್ಲ. ಅದಕ್ಕೆ ಚರಿತ್ರೆ ಅಂದರೆ ಅದೇ ಅನ್ಕೊಳ್ತಾ ಇದೆಯಾ? ಒಬ್ಬ ಗಾಂಧೀಜಿಯಿಂದನೇ ಸ್ವಾತಂತ್ರ್ಯ ಕೊಡಬೇಕು ಅಂದ್ಕೊಂಡ್ರೆ ಆವತ್ತು ಬ್ರಿಟಿಷ್ ಅವರು ಗಾಂಧೀಜಿಯವರನ್ನು ಎದಕ್ಕೆ ಸಾಯಿಸಲಿಲ್ಲ? ಒಬ್ಬ ಭಗತ್ ಸಿಂಗು, ಕನ್ಯಗಂಟೆ ಹನುಮಂತು, ಅಲ್ಲೂರಿ ಸೀತಾರಾಮರಾಜರವನ್ನು ಎದಕ್ಕೆ ಸಾಯಿಸಿದ್ರು? ಸುಭಾಷ್ ಚಂದ್ರ ಅವರನ್ನು ಪ್ರಾಣದಿಂದ ಹಿಡ್ಕೊಟ್ರೆ ಸಾಕು ಅಂತ ಹೇಳಿದ್ರು ಬ್ರಿಟಿಷ್ದವರು. ಅಂತಹ ಸುಭಾಷ್ ಚಂದ್ರ ಅವರು ಬ್ರಿಟಿಷ್ ಅವ್ರನ್ನ ಎಷ್ಟೊಂದು ಭಯ ಬೀಳಿಸಿರ್ಬೇಕು. ನೀನು ಹೇಳ್ದಂಗೆ ಸ್ವಾತಂತ್ರ್ಯ ಬಂದಾಗ ಅವ್ರ ಪಾತ್ರ ಎಷ್ಟು ದೊಡ್ಡದು ಗೊತ್ತಾ? ಚರಿತ್ರವನ್ನು ಓದಲಾರ್ದು ತಪ್ಪಲ್ಲ, ತಪ್ಪಾಗಿ ಓದೋದು, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಪ್ರಮಾದ. ಈ ದೇಶದಲ್ಲಿ ನಡೀತಾ ಇರೋದು ಅದೇ. ಶಬಾಸ್,
ಇಷ್ಟು ಗೊತ್ತಿರೋ ನೀವು ತಿಕ್ಕಲ್ ತರ ಹುಚ್ಚುತನದಿಂದ ಒಬ್ಬ ಸಾಮಾನ್ಯ ರೌಡಿನ ಸಾಯಿಸ್ಬಿಟ್ರೆ ಈ ರಾಷ್ಟ್ರ ಚೆನ್ನಾಗಾಗುತ್ತಾ? ಇದೇನಾ ನಿಮ್ಮ ಆಶಯ? ಇದಕ್ಕ ನಿಮ್ಮ ಹೋರಾಟ? ನಿಮಗೆ ಫೂಲಿಶ್ ಆಗಿ ಅನ್ಸ್ತಿಲ್ವಾ? ನಾನು ಎದಕ್ಕೆ ಬಂದಿದ್ದೀನಿ? ನಾನು ಹಾಕಿದ ಹುಚ್ಚು ವೇಷದ ಹಿಂದ್ಗಡೆ ಲಕ್ಷ್ಯ ಏನೋ. ಹೇಳ್ಬೇಕಂತಾನೆ ಇಲ್ಲಿಗೆ ಕರ್ಸ್ಕೊಂಡಿದ್ದೀನಿ. ಒಡ್ದಿಲ್ಲಬೇಕು ಪ್ರಜಾ ಹೋರಾಟಗಳು. ಜೋಹಾರ್ ಅಮರ ವೀರರಿಗೆ ಜೋಹಾರ್. ಒಡ್ದಿಲ್ಲಬೇಕು ಪ್ರಜಾ ಜೋಹಾರ್. ಹೋರಾಟಗಳು. ಬದುಕಬೇಕು. ಒಡ್ದಿಲ್ಲಬೇಕು ಪ್ರಜಾ ಹೋರಾಟಗಳು. ಅಮರ ವೀರರು ಬದುಕಬೇಕು. ಅಮರ ವೀರರು ಬದುಕಬೇಕು. ಜೋಹಾರ್ ಅಮರ ವೀರರು ಜೋಹಾರ್. ಕ್ಲೀನರಿಗೆ ಹಾಜರಾಗಿದ್ದ ಕಾಮ್ರೇಡ್ಸ್ ಎಲ್ಲರಿಗೆ ಲಾಲ್ ಸಲಾಂ. ಲಾಲ್ ಸಲಾಂ. ಸಲಾಂ. ಈ ಪ್ರಭುತ್ವ ಅವರು ಹೊಸ ಟೆಕ್ನಾಲಜಿಲಿಂದ ನಮ್ಮ ಮ್ಯಾಗ ದಾಡಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಾವು ಹೊಸ ರಕ್ತನ ಸೇರ್ಸ್కునే ಅವಸರ ಎಷ್ಟೈತೆ. ಅದಕ್ಕೆ ಈ ಸಮಾವೇಶ. ಕಾಮ್ರೇಡ್ಸ್, ನೀವೆಲ್ಲ ನಿಮ್ಮ ಅಭಿಪ್ರಾಯ ಕೇಳ್ಬೇಕಂತ ಅನ್ಕೊಳ್ತಿದ್ದೀನಿ. ಕಾಮ್ರೇಡ್, ಪಾರ್ಟಿ ತಗೊಂಡ ನಿರ್ಣಯ ನಾನು ಬಲಪಡಿಸ್ತೀನಿ. ಯುದ್ಧಕ್ಕೆ ವ್ಯೂಹ ಎಷ್ಟು ಮುಖ್ಯನೋ ಸೈನಿಕರು ಅಷ್ಟೇ ಮುಖ್ಯ. ವಿಪ್ಲವಕಾರರು ಮಾಡ್ತಿದ್ದ ಹೋರಾಟವಲ್ಲ, ಪಾರ್ಟಿಗೆ ಜೆಂಡಾಗೆ ಸಂಬಂಧ ಇಲ್ಲದಂಗೆ ಪ್ರಜೆಗಳು ಸ್ವಚ್ಛಂದಂಗ ಮಾಡ್ತಿದ್ದ ಹೋರಾಟನ ಕೂಡ ಈ ಪ್ರಭುತ್ವಗಳು ಅಣಿಚಾಗ್ತಾ ಇದ್ದಾವೆ. ಈ ಪ್ರಭುತ್ವಗಳು ನಿರ್ದಾಕ್ಷಂಗ ಅಣಿಚಾಗ್ತಾ ಇದ್ದಾವೆ. ಊರಿಗೆ ಒಬ್ಬರಲ್ಲ, ಅವಸರಾದ್ರೆ ಪ್ರತಿ ಪಲ್ಲೆ ಸೀಮತೆಗೆ ವಿಪ್ಲವ ಸೀಮತಿ ಮಾಡಮ್. ಒಂದು ನಿಮಿಷ ಕಾಮ್ರೇಡ್. ಒಂದು ಐಡಿಯಾ ಜೀವನನೇ ಮಾರಿಸುತ್ತೆ. ನನ್ನ ಐಡಿಯಾ ಈ ಕಾಡನ್ನೇ ಮಾರಿಸುತ್ತೆ. ಪ್ರಜೆಗಳೇ, ನಿಮಗೇನಾದರೂ ತೊಂದರೆ ಬಂದರೆ ಆ ದೇವರನ್ನ ಪೂಜೆ ಮಾಡಿ, ಈ ದೇವರನ್ನ ಪೂಜೆ ಮಾಡಿ, ಅವ್ರು ಯಾರು ಕೋಪರೇಟ್ ಮಾಡಲಿಲ್ಲ ಅಂದರೆ ಈ ಅಣ್ಣನ ಕರೀರಿ. ಊರಿಗೊಬ್ಬ ಅಣ್ಣ ಇದ್ದರೆ ಬೀದಿ ಬೀದಿಯಲ್ಲಿ ದೇವರಿದ್ದಂಗೆ. ಇದು ಕಾನ್ಸೆಪ್ಟ್. ಅಣ್ಣರಾಗಿ ಬದಲಾಗೋದು ಅಂದರೆ ದೇವರಾಗಿ ಬದಲಾಗೋದು. ಇದು ಕ್ಯಾಪ್ಷನ್. ಈ ಥರ ವರ್ಡಿಂಗ್ಲು ಊರಲ್ಲಿ ಇಡೋಣ, ಟಿವಿಯಲ್ಲಿ ಪೇಪರಲ್ಲಿ ಪಬ್ಲಿಸಿಟಿ ಕೊಡೋಣ. ನಮ್ಮ ಹೋರಾಟಕ್ಕೆ ಪಬ್ಲಿಸಿಟಿ ಬರುತ್ತೆ. ಆವಾಗ ಊರಿಂದ 10 ಜನ ಏನು ಕರ್ಮ, 100 ಜನ ಗುಂಪಾಗಿ ಬಂದು ನಮ್ಮ ಹೋರಾಟದಲ್ಲಿ ಜಾಯ್ನ್ ಆಗಿ ನಮ್ಮದು ಸಾಯುಧ ಹೋರಾಟ ಅಲ್ಲ, ಸಾಫ್ಟ್ವೇರ್ ಕಂಪ್ನಿ ಅನ್ಕೊಂತಾರೆ. ನೀವು ಫ್ರೆಶ್ ಬ್ಲಡ್ ಅನ್ಕೊಂತೀನಿ. ನನಗೆ ಅದೇ ಅನಿಸ್ತು ಕಾಮ್ರೇಡ್. ಶಬಾಷ್ ಕಾಮ್ರೇಡ್, ತುಪ್ಪಾಕಿಟ್ಕೊಂಡು ಉದ್ಯಮಕ್ಕೆ ಬಂದಿದ್ದಂದ್ರೆ ನೀನು ಪ್ರಜಾ ಜೀವಿತನ ಅರ್ಥ ಮಾಡ್ಕೊಂಡಿದ್ದೆ ಅನ್ಕೊಂತೀನಿ. ಆದರೆ ಟಿವಿ ಮೀಡಿಯಾನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿ. ಉದ್ಯಮ ಅಂದರೆ ಟಿವಿ ಅಲ್ಲ, ಜೀವಿತ. ಕಾಮ್ರೇಡ್, ನೀನು ನಮ್ಮ ಪಾರ್ಟಿ ಸಿದ್ಧಾಂತನ ಅವಮಾನ ಮಾಡ್ತಿದ್ದಿ. ಅವಮಾನ ಅಲ್ಲ ಕಾಮ್ರೇಡ್, ಅನುಮಾನ ಪಡ್ತಾ ಇದ್ದೀನಿ. ಅನುಮಾನ? ಕಾಮ್ರೇಡ್, ಉದ್ಯಮ ಯಾವಾಗೆ ಅನುಮಾನಲಿಂದ ಮುಂದಕ್ಕೆ ಹೋಗಂಗಿಲ್ಲ, ನಮ್ಮ ಮಕ್ಕಳಿಂದ ಮುಂದಕ್ಕೆ ಹೋಗ್ತವೆ. ಆದರೆ ನಿನ್ನ ಅನುಮಾನ ಏನು? ಮೊದಲು ಬಾನಿಸ ಹುಟ್ಟಿದಾಗಲೇ ಈ ಹೋರಾಟ ಹುಟ್ಟಿದೆ, ಕೊನೆ ಬಾನಿಸ ಹೋಗೋವರೆಗೂ ಈ ಹೋರಾಟ ಇರುತ್ತೆ. ಆದರೆ ನಮ್ಮ ಹೋರಾಟ ಯಾರ ಮೇಲೆ, ಯಾರಿಗೋಸ್ಕರ, ಎಲ್ಲಿವರೆಗೂ? ದೋಪಿಡಿ ಇದ್ದ ದಿವಸ ನಮ್ಮ ಹೋರಾಟ ನಡ್ತಾ ಇರ್ತದೆ ಕಾಮ್ರೇಡ್. ಎಷ್ಟು ಜನನ ಸಾಯಿಸಿದ ಮೇಲೆ ಈ ದೋಪಡಿ ಹೋಗುತ್ತೆ, ಎಷ್ಟು ಜನ ಸಾಯಿಸಿದ ಮೇಲೆ ಈ ಹೋರಾಟ ನಿಲ್ಲುತ್ತೆ. ನೀವು ಮತ್ತೆ ನಮ್ಮ ಪಾರ್ಟಿ ಸಿದ್ಧಾಂತನ ಅವಮಾನ ಮಾಡ್ತಿದ್ದೀರಿ. ನೋ ಕಾಮ್ರೇಡ್, ನಮ್ಮ ಪಾರ್ಟಿ ಸಿದ್ಧಾಂತಗಳನ್ನು ಅವಮಾನ ಮಾಡೋದಲ್ಲ, ನಾವು ನಡೆಯೋ ದಾರಿಯನ್ನು ಅನುಮಾನ ಬೀಳೋದು. ಅಂದ್ರೆ ನಮ್ಮ ಪಾರ್ಟಿ ಸಿದ್ಧಾಂತ ಮ್ಯಾಗ ನಮ್ಮಕ್ಕ ಹೋಗಿದೆ? ಇಲ್ಲ, ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ನನ್ನ ನಾಯಕತ್ವನ ಅನುಮಾನಿಸ್ತಿದ್ದೆ. ಒಬ್ಬ ಕೋಟ್ಯಾಧೀಶ ಮನೆಯಲ್ಲಿ ಹುಟ್ಟಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸೋಷಿಯಲ್ ಸೈನ್ಸ್ ಆನರ್ಸಲ್ಲಿ ಗೋಲ್ಡ್ ಮೆಡಲ್ ಸಾಯಿಸಿದ ನಿಮಗೆ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಆಫರ್ ಕೊಟ್ಟು ದೊಡ್ಡ ಉದ್ಯೋಗನ ಬಿಟ್ಟು ಈ ಉದ್ಯೋಗಕ್ಕೆ ಬರೋ ದಾರಿಯನ್ನು ನೋಡಿ ಇನ್ಸ್ಪೈರ್ ಆಗಿ ನನ್ನ ಥರ ಎಷ್ಟೋ ಜನ ಈ ಉದ್ಯೋಗಕ್ಕೆ ಬಂದಿದ್ದಾರೆ. ಅಂಥದ್ದು ನಿಮ್ಮ ಮೇಲೆ ಅನುಮಾನ ಬಿದ್ದರೆ ನನ್ನನ್ನು ನಾನು ಅನುಮಾನ ಬೀಳಿಸ್ದಂಗೆ ಕಾಮ್ರೇಡ್. ಸಿದ್ಧಾಂತ ಮ್ಯಾಗ ನಮ್ಮಕ್ಕ ಐತೆ, ಹೋರಾಟ ಮ್ಯಾಗ ಪ್ರೇಮ ಐತೆ, ನನ್ನ ಮ್ಯಾಗೆ ಗೌರವ ಐತೆ. ಆದ್ರೆ ನಿನ್ನ ಸಮಸ್ಯೆ ಏನು ಕಾಮ್ರೇಡ್? ಪ್ರಜೆಗಳಿಗೋಸ್ಕರ ವಿಪ್ಲವಕಾರರು ಜಂಡವಾಗಿ ಮಾರ್ತಾ ಇದ್ದಾರೋ, ಪ್ರಜೆಗಳಿಗೋಸ್ಕರ ಬೆಂಕಿ ಕಿಡಿ ಥರ ಎದ್ದು ಬೀಳ್ತಾ ಇದ್ದಾರೋ, ಯಾವ ಪ್ರಜೆಗಳಿಗೋಸ್ಕರ ವಿಪ್ಲವಕಾರರು ಕಾಡಲ್ಲಿ ಎಲೆಯಾಗಿ ಉದುರು ಹೋಗ್ತಾ ಇದ್ದಾರೋ, ಆ ವಿಪ್ಲವಕಾರರ ಬಗ್ಗೆ ಜನಗಳು ಏನು ಅನ್ಕೊಂತಾರೆ? ನಮಗೆ ವಿಪ್ಲವಕಾರರ ಅವಸರ ಇದೆ ಅನ್ಕೊಂತ ಇದ್ದಾರಾ, ಇಲ್ಲ ಅನ್ಕೊಂತ ಇದ್ದಾರಾ? ಏನು ನಿನ್ನ ಉದ್ದೇಶ? ಪ್ರಜಲು ಕೋರಕೋದಿಂಗೆ, ಅವಸರ ಇಲ್ಲದಿಂಗೆ, ಅವ್ರ ಸಾನುಭೂತಿ ಸಂಘಭಾವ ಇಲ್ಲದಿಂಗೆ ವಿಪ್ಲವ ಹೋರಾಟ ನಡ್ತಾ ಇದ್ದಾವಂತ ನೀನು ಅನ್ಕೊಂತಿದ್ದೆ. ನಿನ್ನ ಉದ್ದೇಶ ಏನು? ನನ್ನ ಅಭಿಪ್ರಾಯ ಅಲ್ಲ, ಪ್ರಜೆಗಳಲ್ಲಿರೋ ಅಭಿಪ್ರಾಯ ಅಂತೇಳಿ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ನಿಜವಾದ್ರೆ ನಮ್ಮ ಪ್ರಭುತ್ವಲಿಂದ ಚರ್ಚೆಗೆ ಹೋಗಿದ್ದವಾಗೆ ಸಾವಿರ ಜನ ಬಂದು ಅವ್ರ ಬಾದ ಕೇಳೋರೇ ಅಲ್ಲ, ನಮಗೆ ಸಾವಿರ ಅಪ್ಲಿಕೇಶನ್ ನಮ್ಗೆ ಕೊಡೋರು ಅಲ್ಲ. ಅದಕ್ಕೆ ನೀವು ಗರ್ವ ಬೀಳ್ತಾ ಇದ್ದೀರಾ, ನಾನು ನಾಚಿಕೆ ಬೀಳ್ತಾ ಇದ್ದೀನಿ. ಯಾಕೆ ಗೊತ್ತಾ ಕಾಮ್ರೇಡ್?
ಇಷ್ಟು ದಿವಸ ನಮ್ಮನ್ನು ಎಲ್ಲಿ ಸಿಗಬೇಕು ಯಾವಾಗ ಸಿಗಬೇಕು ಅಂತೇಳಿ ಗೊತ್ತಾಗದ ಇಬ್ಬಂದಿ ಬಿದ್ದರು ಜನಗಳಿಗೆ. For more updates, like, comment, subscribe to our channel.